ಧೂಳು ನೋಡಿ ಧೂಳು. ನಮ್ಮ ಮನೆಯಲ್ಲಿ ಇಲ್ಲೂ ಆಗಿಲ್ಲ, ಅಮ್ಮವರೆಗೆ ಬಂದರು ಈಗ. ಇದು ನಮ್ಮ ಮನೆಯಲ್ಲಿ ಈಗ ಆಗಿದೆ ಅಂತ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ದೋಸೆ ಮಾಡ್ಕೊಳ್ತಿದ್ದೇನೆ. ಇವಾಗ ಕಾವಲಿ ಇಟ್ಟಿದ್ದೇನೆ, ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮೊನ್ನೆದು ಬಂದ ಗೈಸ್ ಏನು ಆಗಲಿಲ್ಲ. ಈಗ ಇನ್ನು ನಮಗೊಂದು 2 ದಿನಕ್ಕೆ ಬರ್ಬೋದು. ಹಾಗೆ ಚಿಂಚು ಹೋದ, ಚಹಾ ತಿಂಡಿ ತಿಂದು ಹೋದ ಸ್ಕೂಲಿಗೆ. ಬೇಗ ಬರುವ ಇವತ್ತು, ಪ್ರೋಗ್ರಾಮ್ ಎಲ್ಲ ಉಂಟಂತ ಅವನ ಸ್ಕೂಲಲ್ಲಿ. ಇವತ್ತು ಬೇಗ ಬರ್ತಾನೆ ಅವನು. ಅದೇ ಅಮ್ಮ ಚಹಾ ತಿಂಡಿ ತಿಂದು ಈಗ ಚಹಾ ತಿಂಡಿ ಆದಮೇಲೆ ಅಮ್ಮ ಒಂದು ಮಲ್ಕೊಳ್ಳುವ ರೊಟೀನ್ ಉಂಟು ಯಾವಾಗಲೂ. ಹಾಗೆ ಇವಾಗ ನಾನು ಈಗ ದೋಸೆ ಮಾಡ್ಕೊಳ್ಬೇಕು. ಇನ್ನು ಸ್ವಲ್ಪ ಜಾಸ್ತಿ ಆಯಿತಾ ಅಂತಲ್ಲ, ಜಾಸ್ತಿ ಆದಾಗೆ ಉಂಟು. ಮತ್ತು ಆದರೆ ನಾಳೆ ಏನಾದರೂ ಕೃಷಿಗೆ ಸ್ವಲ್ಪ ಬೀಜ ತರಬೇಕು ಅಂತ ಉಂಟು ವಯಸ್ಸು. ನಾಳೆ ಹೋಗಬೇಕು. ನಾಳೆ ಚಿಂಚು ಇದ್ದಾನೆ, ನೋಡ್ಬೇಕು ಎಂತ ಮಾಡೋದು ಅಂತೇಳಿ. ಬೀಜ ನಿನ್ನೆ ತಂದಿದ್ರೆ ಒಳ್ಳೇದಿತ್ತಲ್ಲ, ಈಗ ನಾಳೆ ಮಾಡ್ಬೋದಿತ್ತು. ಬೇಗ ಮಾಡಬೇಕು, ಮತ್ತು ಮಳೆಗಾಲದಲ್ಲಿ ಮಾಡಬೇಕು. ಬೇಸಿಗೆಯಲ್ಲೇ ಮಾಡಿದ್ದೇವೆ, ಇನ್ನು ಮಳೆಗಾಲದಲ್ಲಿ ಮಾಡದೆ ಕೂತ್ಕೊಳ್ಬಾರ್ದು. ಅದು ಚೆಂದ ಕ್ಲೀನ್ ಮಾಡಲಿಕ್ಕೆ ಎಷ್ಟು ಕೆಲಸ ಉಂಟು ಗೊತ್ತಲ್ಲ. ಫುಲ್ಲು ಕ್ಲೀನ್ ಆಗಬೇಕು, ಆಮೇಲೆ ಮಾಡಬೇಕು. ಓಕೆ, ಈಗ ಒಂದು ದೋಸೆ ಮಾಡುವ. ಚೆಂದ ಆಯ್ತಲ್ಲ. ನನಗೆ ದಪ್ಪ ದೋಸೆ ತುಂಬ ಇಷ್ಟ. ದಪ್ಪ ದೋಸೆ ಇಷ್ಟ, ರೋಸ್ಟ್ ಮಾಡ್ತೇನೆ ನಾನು. ಅಮ್ಮನಿಗೆಲ್ಲ ರೋಸ್ಟ್ ಇಷ್ಟ ಇಲ್ಲ, ಅವರಿಗೆ ಸಾಫ್ಟ್ ಉಂಟಲ್ಲ ಅದೇ ಇಷ್ಟ. ನನಗೆ ರೋಸ್ಟ್ ಇಷ್ಟ. ಚಿಂಚುಗೆ ಕೂಡ ರೋಸ್ಟ್ ಇಷ್ಟ. ಅದೆಂತ ಗೊತ್ತಾ, ಚೆಂದ ಆಗ್ತದೆ ಕರ್ಕೂರು ಅಂತ ತಿನ್ನಲಿಕ್ಕೆ. ಇದಾಗಿ ಕೋಳಿ ರೊಟ್ಟಿಯಾಗಿ ಎಂಥ ಕೆಲಸ ಆಗಲಿಲ್ಲ. ಕಸ ಸಮೇತ ನಮ್ಮ ಮನೆಯಲ್ಲೇ ಉಂಟು. ಇನ್ನಾಗಬೇಕು, ಎಲ್ಲ ಇನ್ನಾಗಬೇಕು. ನಾನೊಂದು ಫಸ್ಟ್ ತಿಂದೋನು ಅಂತ ಹೊಟ್ಟೆ ತುಂಬಿದ ಮೇಲೆ ಶುರು ಮಾಡುವಂತಿದ್ದೇನೆ. ಇವಾಗ ತಿಂತಾ ಇದ್ದಾನೆ ಇಲ್ಲಿ. ಹಾಗೆ ಏನಾಗಲಿಲ್ಲ, ಎಲ್ಲ ಮಾಡಬೇಕಷ್ಟೆ ಕ್ಲೀನಿಂಗ್ ಎಲ್ಲ. ಬೆಳಗ್ಗೆ ಹೇಳುವಾಗ ನಮ್ಮ ಮನೆ ಹೇಗಿರ್ತದೆ ನಿಮಗೆ ತೋರಿಸ್ತೇನೆ. ನೋಡಿ ಹೇಗೆ ಅಸ್ತವ್ಯಸ್ತವಾಗಿರ್ತಾರೆ ತೋರಿಸ್ತೇನೆ. ಈಗ ಇಲ್ಲೆಲ್ಲೂ ಅಸ್ತವ್ಯಸ್ತ ಆಗಿರ್ತದೆ, ಅವನು ಬರಿತಾ ಇರ್ತಾನಲ್ಲ, ಅಸ್ತವ್ಯಸ್ತ ಆಗಿರ್ತದೆ. ಮತ್ತು ಇಲ್ಲೆಲ್ಲ ಒಟ್ಟು ಗುಡಿಸಬೇಕಿನ್ನು. ಆಮೇಲೆ ಈಗ ಪೊರಕ್ಕೆ ಸಮೇತ ಅಲ್ಲಿ ಬಿದ್ದಿರ್ತದೆ. ಅಲ್ಲಿ ಕೂಡ ಕ್ಲೀನಿಂಗ್ ಮಾಡಬೇಕು. ಸ್ವಲ್ಪ ಚೆಂದ ಉಂಟು ಇಲ್ಲಿ, ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಅಷ್ಟೇನಿಲ್ಲ ಹಾಗೆ. ಮತ್ತು ಅಡುಗೆ ಕೋಣೆ ತುಂಬ ಇದೆ. ಈಗ ಅಲ್ಲಿ ಒಂದು ಕಾಣ್ತದಲ್ಲ, ಎಲ್ಲ ಪಾತ್ರೆ ತೊಳಿಲಿಕ್ಕೆ. ಅದು ಎಲ್ಲ ಕೆಳಗಿರುವಂಥದ್ದು ಮೇಲೆ ಎಲ್ಲ ಪಾತ್ರೆ ತೊಳೆದು ಮೇಲೆ ಅನ್ನ ಇಡಬೇಕು. ಹಾಗೆ ಮತ್ತು ನೆಲ ಒರೆಸ್ಬೇಕು, ಗುಡಿಸ್ಬೇಕು, ಎಲ್ಲ ಮಾಡುವಂಥದ್ದೇ. ಇನ್ನು ಅನ್ನ ತೋರಿಸ್ತಿದ್ದೀನಿ ನಾನು. ಅಂಗಳ ಗುಡಿಸ್ಬೇಕು. ಅಂಗಳ ನೀವು ತಿಳ್ಕೊಳ್ಬೋದು, ನಾನು ಪ್ಲಾಸ್ಟರ್ ಹಾಕಿದ್ದೇನೆ, ಅದು ಗುಡಿಸ್ಲಿಕ್ಕಿಲ್ಲ ಅಂತ. ಗುಡಿಸ್ಬೇಕು ಆಯ್ತು. ಅಂಗಳ ಈಗ ಎದುರು ಉಂಟಲ್ಲ, ಈಗ ಕಸ ಆಗ್ತದೆ ಇದರಲ್ಲಿ ಕಾಣ್ಬೋದು ನೀವು. ಹಾಗೆ ಗುಡಿಸಲೇಬೇಕು. ಅದು ಗುಡಿಸದಿದ್ರೆ ಎಲ್ಲ ಮೇಲೆ ಇರ್ತದೆ. ಸ್ವಲ್ಪ ರೋಸ್ಟ್ ಆಗಲಿ ದೋಸೆ ನನ್ನದು. ನೋಡು ಆಯಿತು. ತೆಗಿಯೋಣ ಅಂತಲ್ಲ, ಚೆನ್ನಾಗಿ. ನನಗೆ 2 ದೋಸೆ ಸಾಕು. 2 ದಿವಸದಿಂದ ನಾವು ಮುಂದಿನ ಒಂದು ಇದು ಮಾಡುವ ಕಾರ್ಯಾಚರಣೆ. ರೋಸ್ಟ್ ಆಯಿತಾ? ಇಲ್ಲ ಮಾರಿ, ಸ್ವಲ್ಪ ರೋಸ್ಟ್ ಆಗಲಿ. ರೋಸ್ಟೇ ಆಗಲಿಲ್ಲ ಮಾರಿ, ಸಾಕು. ರೋಸ್ಟ್ ಈಗ ಕೆಳಗೆ ಇರ್ತಾಯಿತ್ತ ಅಂತ. ಈಗ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡು. ಸ್ವಲ್ಪ ಎಣ್ಣೆ ಹಾಕಿ ಸಾಕು. ಸ್ವಲ್ಪ ಎಣ್ಣೆ ತೆಳು ಮಾಡುವ, ಆವಾಗ ಬೇಗ ರೋಸ್ಟ್ ಆಗ್ತದೆ. ಸ್ವಲ್ಪ ಹಾಕುವ. ಸಾಕು ಬೇಕು ನನಗೆ. ನಾನು ತಿನ್ನೋದು 2 ದೋಸೆ. ಚಿಂಚು ಇಷ್ಟರಿಂದ 1.5 ತಿಂದು ಹೋಗಿದ್ದಾನೆ. 2 ಕೊಟ್ಟಿದ್ದೇನೆ, 1.5 ತಿಂದು ಹೋದ. ಹಾಗೆ ಅಮ್ಮ 2 ತಿಂದರು, ಜಾಸ್ತಿ ಯಾರು ತಿನ್ನೋದಿಲ್ಲ. ಒಮ್ಮೊಮ್ಮೆ ಅಪರೂಪಕ್ಕೆ ನನಗೆ ತುಂಬ ಲೈಕ್ ಆದರೆ 3 ತಿಂತೇನೆ, ಇಲ್ಲಾಂದರೆ 2. ತಿನ್ನು ಆಯಿತು ಗೈಸ್. ಒಂದು ಅಷ್ಟಾಗಿದೆ. ಈ ಟೈಪ್ ದೋಸೆ ಇಷ್ಟ ನನಗೆ. ಈಗ ಎಂಥ ರೋಸ್ಟ್ ಗೈಸ್, ತೆಲುಗು ಹಾಕಿ ಇಷ್ಟ ನನಗೆ. ಮಸಾಲೆ ದೋಸೆ ಸಾಕು ನನಗೆ. ಗ್ಯಾಸ್ ಆಫ್ ಮಾಡುವ. ಇದನ್ನೊಂದು ಫ್ರಿಜ್ಜಲ್ಲಿ ಇಡಬೇಕು, ನಮಗೆ ನಾಳೆ ಕೊಟ್ಟಿತ್ತು.
ಫ್ರಿಜ್ಜಲ್ಲಿ ಇಡಲಿಕ್ಕೆ. ಇದೆಲ್ಲ ತೊಳಿಲಿಕ್ಕೆ ಆಯಿತಾ. ನಾನು ತಿಂದು ನಾನು ಮತ್ತೆ ಸಿಗ್ತೇನೆ. ತಿಂದುಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿ, ಕೆಲಸ ಆದಮೇಲೆ ಮತ್ತೆ ನೋಡು. ಪಾತ್ರೆ ತೊಳಿತಿದ್ದೇನೆ ಗೈಸ್. ಅಲ್ಲಿತ್ತಲ್ಲ ನೋಡಿ, ಎಲ್ಲ ಕ್ಲೀನ್ ಆಯ್ತು. ಅಲ್ಲಿ ಎಂತ ಗೊತ್ತಾ, ನಾನು ಹೇಳಲಿಕ್ಕೆ ನನಗೆ ನೆನಪಾಯಿತು. ಮೊನ್ನೆ ಹುಡುಗ ಕಮೆಂಟಲ್ಲಿ ಹೇಳುದು, ನೀನು ಯಾವಾಗಲೂ ಮನೆ ಕೆಲಸ ತೋರಿಸ್ತೀಯಲ್ಲ, ನೀನು ಒಬ್ಬಳೇ ಮನೆ ಕೆಲಸ ಮಾಡೋದು ಅಂತ ಹೇಳಿ. ನಾನು ಒಬ್ಬಳೇ ಮಾಡೋದು ಅಂತ ಯಾವಾಗ ಹೇಳಿದ್ದೇನೆ? ಎಲ್ಲ ಲೇಡೀಸ್ ಮಾಡ್ತಾರೆ. ಅದಕ್ಕೆ ಆ ಹುಡುಗನಿಗೆ ಹೇಳೋದು ನಾನು, ನಿನ್ನ ಮನೆಯಲ್ಲಿ ಕೂಡ ಕೆಲಸ ಮಾಡ್ತಾರಲ್ಲ ಲೇಡೀಸ್, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಾಯ್ತಾ. ನನಗೆ ಕಮೆಂಟ್ ಮಾಡೋದಲ್ಲ ನೀನು ಒಬ್ಬಳೇ ಮಾಡೋದು ಅಂತ. ಏನು ಮಾಡೋದು, ಚಿಂಚು ಶಾಲೆ ಸ್ಕೂಲಿಗೆ ಹೋಗ್ತಾನೆ, ಇಲ್ಲಾದರೆ ಅವ ಹೆಲ್ಪ್ ಮಾಡ್ತಾನೆ. ಈಗ ನಾನೇ ಮಾಡಬೇಕು ಗೈಸ್. ಈಗ ನಾನು ಕೆಲಸ ಮಾಡ್ತಿದ್ದೆ ಆಯಿತಾ. ನಮ್ಮ ಎಲೆಕ್ಟ್ರಿಷಿಯನ್ ಅವ್ರು ಫೋನ್ ಬಂತು. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ನಮ್ಮ ಇನ್ವರ್ಟರ್ ಅವರು ಸದ್ಯಕ್ಕೆ ಹಾಕಿ ಹೋದದ್ದು ಇಲ್ಲಿ ಒಟ್ರಾಶಿ ಒಂದು ಅವರಿಗೆ ಪುರ್ಸೋತಿರ್ಲಿ, ತುಂಬ ಬ್ಯುಸಿ ಇದ್ದರು. ನಾವು ಅವರನ್ನೇ ಕರೆಯುವುದು. ಹಾಗೆ ಅವರು ಇಲ್ಲಿ ಒಟ್ರಾಶಿ ಒಂದು ಸದ್ಯಕ್ಕೆ ಇರಲಿ ಅಂತ ಮಾಡಿ ಹೋಗಿದ್ರು. ಈಗ ಅವ್ರು ಫೋನ್ ಮಾಡಿದ್ರು, ಇವತ್ತು ರಜಾ ಅಂತೆ, ನಾನು ಬರಬೇಕಾ ಅಂತ ಕೇಳಿದರು. ಆಯಿತು ಸರಿ ಅಂತ ಹೇಳಿದೆ. ನೆಕ್ಸ್ಟ್ ನಾನು ಇಲ್ಲಿ ಮಾಡಿಸುವ ಅಂತ ಗೈಸ್. ಇಲ್ಲಿ ಮಾಡಿ ಅಲ್ಲೇ ಇನ್ವರ್ಟರ್ ಇಡುವ ಅಂತ. ಇಲ್ಲಿ ಒಮ್ಮೆಲೆ ಇಲ್ಲಿ ದಾರಿ ಅಡ್ಡಾಗ್ತದಲ್ಲ, ಅದಕ್ಕೆ ಇದು ಅವತ್ತೇ ಮಾಡಿಸೋದು, ಬಿಸಿ ಇದ್ದ ಅಂತ ಹೇಳಿದ್ರೆ ಈಗ ಶಿಫ್ಟ್ ಇಲ್ಲಿಗೆ ಮಾಡಿಸುವ ಅಂತೇಳಿ. ಮತ್ತೊಂದು ಏನಂತ ಹೇಳಿದರೆ, ನಿಮಗೆ ಹೀಗೆ ನೋಡುವಾಗ ಗೊತ್ತಾಗ್ಬೋದು. ಈಗ ನಮ್ಮ ಗೋಡೆಗೆಲ್ಲ ಪಸೆ ಹಿಡ್ತಿದೆ, ಯಾಕಂದರೆ ಆ ಕಡೆ ಸಾಧನೆ ಆಗಲಿಲ್ಲ. ಮತ್ತು ಆ ಸ್ಟೆಪ್ಪಿನ ಒಂದು ನೀರು ಉಂಟಲ್ಲ, ಈ ಸೈಡ್ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಕಾಣ್ಬೋದು ನಿಮಗೆ ಪಸೆ ಎಲ್ಲ. ಈ ನಮ್ಮ ಮಳೆಗಾಲದಲ್ಲಿ ಇಲ್ಲಿ ಗೋಡೆ ಮುಟ್ಲಿಕ್ಕೆ ಆಗೋದಿಲ್ಲ, ಕರೆಂಟ್ ಹೊಡಿತದೆ. ಅದಕ್ಕೆ ಈಗ ಅವ್ರು ಬರ್ತಾ ಇದ್ದಾರಲ್ಲ, ಹಾಗೆ ಒಮ್ಮೆಲೆ ಅದನ್ನು ಮಾಡಿಸುವ ಅಂತ, ಈ ಸ್ವಿಚ್ ಬೋರ್ಡನ್ನು ಅಲ್ಲಿ ಹಾಕುವ ಅಂತೇಳಿ. ಹಾಗೆ ಅವ್ರು ಕೇಳೋದು, ಗುಂಡಿ ಮಾಡಿ ಹಾಕುವನ ಸ್ಟಿಪ್ ಹಾಕುವನ ಅಂತ. ನಾನು ಮೊದಲೇ ಹೇಳಿದ್ದೆ ಸ್ಟಿಪ್ ಮಾಡುವ, ಯಾಕಂದ್ರೆ ಅವ್ರಿಗೆ ಧೂಳು ಆಗೋದಿಲ್ಲಲ್ಲ. ಸ್ಟಿಪ್ ಮಾಡಿದರೆ ಸುಮ್ಮನೆ ಹಣ ವೇಸ್ಟ್ ಅಂತ ಹೇಳೋದು ಅವರು, ಸುಮ್ಮನೆ ತುಂಬ ಟೈಮ್ ಬಾಳಿಕೆ ಬರೋದಿಲ್ಲ ಅಂತ. ಅದಕ್ಕೆ ನಾನು ಗುಂಡಿ ಮಾಡಲಿಕ್ಕೆ ಹೇಳಿದೆ. ಹಾಗೆ ಅದೊಂದು 2 ಕೆಲಸ ಉಂಟು. ಮತ್ತು ನಮ್ಮ ಸ್ವಲ್ಪ ವೈರಿಂಗ್ ಒಮ್ಮೆ ನೋಡಲಿ ಅಂತ, ಯಾಕೆ ಕರೆಂಟು ಬಿಲ್ ಅಷ್ಟು ಬರ್ತಾ ಉಂಟು ಅಂತ. ಅದೇ 3 ಕೆಲಸ ಒಂದು ಉಂಟು ಇವತ್ತು. ಚಹಾ ಅದೆಲ್ಲ ಆಗಬೇಕು. ಅವರು ಇದ್ದಾರಲ್ಲ, ಊಟ ಮಾಡಲಿಕ್ಕೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಹಾಗೆ ಬಾಕಿದೆಲ್ಲ ರಪ್ಪ ಮಾಡ್ತೇನೆ ಗೈಸ್. ಒಂದು ಅಪ್ಡೇಟ್ ರಪ್ಪ ಕೊಟ್ಟರೆ ನಾನು ಕೆಲಸ ಮಾಡು. ಅಂಗಳ ಕುಡಿಸ್ತಾ ಇದ್ದೇನೆ ಗೈಸ್. ಈಗ ಸ್ವಲ್ಪ ಮಾತ್ರ ಕುಡಿಸ್ಲಿಕ್ಕೆ, ಮೊದಲಿನ ಸ್ವಲ್ಪ. ಇದೆಲ್ಲ ರೂಮ್ ಆಗಿರ್ತದೆ ಈಗ ನಾಯಿತು, ಅದನ್ನು ಸ್ವಲ್ಪ ಕುಡಿಸ್ಬೇಕಷ್ಟೆ. ಬಂತು ಗೈಸ್, ಇದು ತಿಂಡಿ ಚಾ 2. ಅದರ ಜೊತೆಯಲ್ಲಿ ಬರೀಬಾರ ನೋಡಿ ಎಲ್ಲ ಸಿಕ್ಕಿಸಿಕೊಂಡು ಬಡ ಬಡ ಕೊಡುವ ಅವರಿಗೆ. ಗೈಸ್ ಇವತ್ತು ಪದಾರ್ಥ ನಮಗೆ ಪಾಲಕ್, ನಿನ್ನೆ ತಂದದ್ದು ಪಾಲಕ್ ಆಯಿತು. ನಾನು ಅದು ಪಾಲಕ್ ಮತ್ತು ಆಲೂಗಡ್ಡೆ. ಈಗ ಒಂದು ತೆಂಗಿನಕಾಯಿ ಇದು ಮಾಡುವ, ಹುರಿಯುವ. ಹಾಗೆ ಈಗ ನಮ್ಮಲ್ಲಿ ಕೂತ್ಕೊಂಡು ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ನೋಡ್ಬೋದು ನಮ್ಮ ಮನೆ ಅಸ್ತವ್ಯಸ್ತ ಆಗಿದೆ. ಅಂದರೆ ಈಗ ಎಲ್ಲ ತೆಗೆದಾಕಿದ್ದು ಸ್ವಿಚ್ ಎಲ್ಲ ಕಾಣ್ಬೋದು ಇಲ್ಲೆಲ್ಲ. ಹಾಗೆ ಹೊಸತೆಲ್ಲ ಫಿಕ್ಸ್ ಎಲ್ಲ ಮಾಡುವ ಅಂತೇಳಿ. ಮತ್ತೊಂದು ಏನಂತ ಹೇಳಿದ್ರೆ, ನಮಗೆ ಲೈಟ್ ಇಲ್ಲ ಗೈಸ್ ಹೊರಗಡೆ, ಫ್ರಂಟ್ ಮಾತ್ರ ಇರೋದು, ಬ್ಯಾಕ್ ಇಲ್ಲ, ಆ ಕಡೆ ಎಲ್ಲಿ ಕೂಡ ಇಲ್ಲ. ಹಾಗೆ ಅದೊಂದು ಹೇಳಿದೆ 2 ಬಲ್ಪ್ ಕೂಡ ಹಾಕಿ ಅಂತ. ಹಾಗೆ ಈಗ ಹೋಗಿದ್ದಾರೆ ಅದರ ವಸ್ತು ಎಲ್ಲ ತರಲಿಕ್ಕೆ. ಚಹಾ ಎಲ್ಲ ಕುಡಿದ್ರು ಅವರು. ಇಲ್ಲೆಲ್ಲ ಇನ್ನೂ ಅವರೆಲ್ಲ ಹೋದ್ಮೇಲೆ ಕ್ಲೀನ್ ಮಾಡಬೇಕು ಒಂದು ಸಲ. ಧೂಳು ನೋಡಿ, ಧೂಳು ನಮ್ಮ ಮನೆಯಲ್ಲಿ ಎಲ್ಲೂ ಆಗಿಲ್ಲ. ಅಮ್ಮವರೆಗೆ ಬಂದರು ಈಗ. ಪಾಪ ಎಲ್ಲಿ ಹೋಗುದು, ಧೂಳಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಧೂಳು ಉಂಟು. ಅವರಿಗೆ ಆಗೋದಿಲ್ಲಲ್ಲ, ಹಾಗೆ ನನಗೂ ಕೂಡ ಆಗೋದಿಲ್ಲ. ನನಗೆ ಕೂಡ ಸೈನಸ್ ಉಂಟು. ನಿಮಗೆ ಕಾಣ್ತದೇನೋ ವೀಡಿಯೋದಲ್ಲಿ ಈಗ ವೈಟ್ ಫಾಗ್. ಅದು ಒಳಗೆ ಫುಲ್ ಉಂಟಾಯ್ತು. నీకు పడేది అప్పుడు ఆయేసి పొటే చెప్పున్నా పించు సోపొడి ఏం సోపొడి చెప్తుంది ಅದಕ್ಕೆ ಈಚೆ ಕರೆಂಟ್ ನಾರಾಯಣ ಹಚ್ಚಿದ್ದು ಕರೆಂಟ್ ಬೇತೆ ಬೇಕು ಸ್ವಿಚ್ ಮಾಡಿ ಆಂಟಿ ಹತ್ರ ಹೇಳೋದು. ಅದು ಎಷ್ಟು ವರ್ಷ ಆಯ್ತು ಗೈಸ್. ಅಂದರೆ ನಮ್ಮ ಹಿಂದುಗಡೆ ಇದ್ದಾಯ್ತು ಅದು ನೀರು. ಈಗ ಇಲ್ಲಿ ಹಾಗೆ ಅಲ್ಲಿ ಸಾಧನೆ ಆಗಲಿಲ್ಲಲ್ಲ ಆ ಕಡೆ ಕೂಡ, ಅದರ ನೀರು ಹೇಳಿ ಕರೆಂಟ್ ಮತ್ತೆ ಹಿಡಿತದಲ್ಲ, ಅದಕ್ಕೋಸ್ಕರ ಮಾಡ್ತಿರೋದು ನಮ್ಮ ಇನ್ವರ್ಟರ್ಗೋಸ್ಕರ. ಯಾಕಂದರೆ ಅಷ್ಟು ಹಣ ಕೊಟ್ಟು ನಮಗೆ ಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಲೈಫಲ್ಲಿ ತೆಗಿಲಿಕ್ಕಿಲ್ಲ ಅಂಥದ್ದು ವಸ್ತನ್ನು. ಈಗ ನಾವು ಅದನ್ನು ಕೂಡ ಸರಿ ಮಾಡಿದ್ರೆ ಹೇಗೆ ಅಲ್ವಾ, ಅದಕ್ಕೆ
ಅದಕ್ಕೋಸ್ಕರ ಮೊನ್ನೆ ಅವರು ಟೆಂಪರರಿ ಮಾಡಿಕೊಟ್ಟು ಹೋದದ್ದು ನಿಮಗೆ ಮಾಡಿಸಿ. ಎಸ್, ನಾನು ಮತ್ತು ನನ್ನ ಅಮ್ಮ ಹೊರಗಡೆ ಕೂತ್ಕೊಂಡಿದ್ದೇವೆ, ಇಲ್ಲಿ ಕೂತ್ಕೊಂಡಿದ್ದೇವೆ. ಹಾಂ ఒక ఓలుకుళ్ళు ಅಮ್ಮನ್ನಿಡ ಅದೆಂತ ಮಾಡೋದು, ನನಗೆ ಫುಲ್ ಧೂಳಾಯ್ತು. ಅದನ್ನು ಹೀಗೆ ಕ್ಲೀನ್ ಮಾಡೋದಂತಲೇ ನನಗೆ ತಲೆ ತಿರುಗುತ್ತಾ ಉಂಟು. ಇನ್ನು ಚಿಂಚು ಬಂದ ಮೇಲೇನೆ ಆಯಿತು, ಅಷ್ಟು ಧೂಳು ಉಂಟು. ಎಲ್ಲ ಧೂಳು ತೆಗೆದು ಗುಡಿಸಿ ಒರೆಸ್ಬೇಕು ಇನ್ನು ಚಂದ ಮಾಡಿ. ಸಾಯಂಕಾಲನೇ ಆಯಿತು, ಬೈಯಾಗೆ ಆಯಿತು ನಾನು. ದಾಖಲೆ ಆಂಟಿನ ಬಾಳೆ ಹೋಗ್ತೇನೆ ಮಲ್ಲ ಆಂಟಿ ಅಕ್ಕಳ ಬೆಲ್ಲ ಓಡು ಪಾಡಿಯರಿಗೆನ ಒಂದು 10 ಓಡಿಗೆ ಒಮ್ಮೆ ಅಕ್ಕನ ಪಾಡ. ಇವತ್ತು ಅಮ್ಮನಿಗೆ ಆಕ್ಸಿಜನ್ ಕೂಡ ಇಲ್ಲ, ಇನ್ನು ಸಾಯಂಕಾಲನೇ ನನ್ನ ಬೈಯಾಗೆ ಅಂಡ ಡೆಂಚ ಅದು ರೆಡಿ. ಬಟಾಟೆ ಮತ್ತು ಪಾಲಕ್ ಸಾಂಬಾರು ಇಬ್ಬರಿದ್ದರು ಊಟಕ್ಕೆ. ಮತ್ತು ಅಪ್ಪ ನಾನ್ ವೆಜ್ ಏನು ಮಾಡ್ಬೋದಿತ್ತು, ಅಂದರೆ ಎಗ್ಗಾದರೂ ಮಾಡ್ಬೋದಿತ್ತು. ಯಾಕಂದರೆ ನಮಗೆ ತಿನ್ನಲಿಕ್ಕಾಗೋದಿಲ್ಲ, ನಮ್ಮ ಮನೇಲಿ ಮಾಡೋದಿಲ್ಲ ಇವಾಗ ಒಂದು 13 ಡೇಸ್. ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ನಾವು ಊಟ ಮಾಡ್ತಿದ್ದೇವೆ. ಮತ್ತೇನು ಊಟ? ಉಳ್ಳಿ ಬಟಾಟೆ ಇದು ಪಕ್ಕದದು. ಅದು ನಾನ್ ವೆಜ್ ತಿನ್ನೋದಲ್ಲ ಯಾವಾಗಲೂ, ಹಾಗೆ. ನಿರ್ಮಲ್ದು ಉಪ್ಪಡ ಅಂಗಡಿ ಇಜ್ಜೆ ಉಲ್ತು ಅನ್ಪುಣಿ ಹಂಗೆ ಇತ್ತದು ಉಪ್ಪಡ ಹಂಚಿನೇ ಮಾರೋ ಕೊಡ್ತೀರ ತಿನ್ನಿ ಒಣಸೊಂತನಾ ಅಮ್ಮ ಇಲ್ಲಿ ನಾನಿಲ್ಲಿ ಇವತ್ತು ಯಾವಾಗಲೂ ಹೊರಗಡೆ ಊಟ ಮಾಡಿದ್ದು. ಇಲ್ಲ ಜನ ಇದ್ದಾರಲ್ಲ, ನಂದಾಯ್ತು. ಒಳ್ಳೆದಿತ್ತು ಮಾತ್ರ ಪದಾರ್ಥ. ಎಡ್ಡೆ ಆತನದೆ ಅಮ್ಮ, ಹಿಡಿದಿದೆ ಇದೇ ಮೀನು ತಿನ್ನಂದೆವು. ಪುಳುಪಾತನ ಕಜಿ ಪೂಂಜಿ ಪುಳಿ ಪುಳಿ ಅದು ಎಡ್ಡೆ ಆತನ. ಬಟಾಟೆ ತಿನ್ನಿ ಈಸಿ ಅಜ್ಜ ಅನ್ಕೊಂಡು ಮುಸುಂಡು ಎಡ್ಡೆ ಆತನು ಇದಿನ ತರಕಾರಿ ನೇಪರ ಬುಗರ್ವೇನ ಒಟ್ಟು ರಾಸಿ ಪುಂಡು ಕರಿ ಇದ್ದೇವು ಒಂಥರ ಪುಳುಪಾತನ ಇಂತ ಕಜಿ. ನಾನು ಬಸಳೆ ಅನ್ಕೊಂಡೇಳ್ತೀನಿ. ಮಸಾಲೆ ಅಂತ ನೀರು ಹೋಯ್ತು ನೀರು ಹೌದೇ ಒಂಜೇ ಅನ್ಕೊಡ್ರು ಅಡ್ರೆಡ್ ಅನ್ಕೊಂಡ ತಾಸಲ ಅಂತ ಅಡಿ ಹೆಂಗೆ ಬಾರಿ ಸೊಕೈತಿ. ಇಲ್ಲಾಂದ್ರೆ ನಾನು ಈಗ ಊಟ ಮಾಡೋದಿಲ್ಲ ಆಯಿತಾ, ನಮ್ಮದು ಇರ್ತದೆ ಬಾಕಿ. ಇನ್ನು ನಾಯಿಗಳಿಗೆ ಊಟ ಆಗಬೇಕು. ಇನ್ನು ಉರಿ ಉಂಡಾ ಜೋಡು ರಡ್ಡ ಆತ ಉಳ್ಳೆ ಕಜಿಪುಂಡು ಕಜಿಪ್ಪುದು ಅದಕ್ಕೆ ಕಜಿಪುಡಿ ನಾಯಿ ಹತ್ತು ಕಜಿಪುಂಡು ನೋಡಿ. ಇದು ನಮ್ಮ ಮನೆ ಹೇಗೆ ಆಗಿದೆ ಅಂತ ಈಗ ಇಲ್ಲಿ ಬೋರ್ಡ್ ಮಾಡಿದ್ದಾರೆ. ನನ್ನ ಬೇರೆ ಮಕ್ಕ ಪಾಯಿಂಟ್ ಪೂರ ಬರೋಡು ಬರ್ತೀನಿ ನಡೆ ಮಾತ. ದೈಗ ಸೈಕಲ್ ದುಪುರಂದಿಕ್ಕೆ ಒಂದು ಸಾಲ ಸೂಟ್ ಕೇಸ್ ಆಯ್ತಾ ಬಿಟ್ಟು ಇನ್ವರ್ಟರ್ ತಗೊಂಡು ಎಡ್ಡೆಲ್ಲದ ಆಚೆ ಸ್ವಲ್ಪ ಬೇಡ ಉಂಟು ನಾವು ಅದನ್ನೇ ಹಾಪುಣ ಲೆಕ್ಕ ದಿನ ದಿನ ಹಾಲಂಪಡ ಅದಾಯ್ತಾ ಅವು ಗೊತ್ತಾನೆ ಹಿಂಗೆ ಅದಾಯ್ತು. ಏರಂಡು ಜೋಕುಲು ಇತ್ತು ಸಾರಿ ರಡ್ಡು ಕೊರಿಯ ರೇಟ್ ಇವಾಗ ಸಾಯಂಕಾಲ 4 ಆಯಿತು. ನಾನು ಚಹಾ ಇಡ್ತಾ ಇದ್ದೇನೆ. ಅವರಿಗೂ ಸೇರಿಸಿ ಚಹಾ. ಮನೆ ಕ್ಲೀನ್ ಆಗಲಿಲ್ಲ, ಮತ್ತೆ ಮಾಡು. ರಾಶಿ ಉಂಟು ಮನೆಯೆಲ್ಲ, ಮತ್ತೆ ಮಾಡು. ಧೂಳು ನೋಡಿ ಎಷ್ಟು ಧೂಳು ಈಗ, ಎಲ್ಲ ಕ್ಲೀನ್ ಮಾಡಬೇಕು ಚೆನ್ನಾಗಿ. ಚಾಯ್ ರೆಡಿ ಆಯಿತು ಗೈಸ್. ಚಹಾ ದೇವ ತಿಂಡಿ ಯಾವ್ಯಾವ ಬೇಕಾದದನ್ನು ಬಾಡಿ
ಇಬ್ಬರಿದ್ದಾರೆ, ಒಬ್ಬರು ಔಟ್ಸೈಡ್ ಹೋಗಿದ್ದಾರೆ, ಹಾಗೆ ಇವರಿಗೆ ಕೊಡ್ತಿದ್ರು, ಆಮೇಲೆ ಅವರಿಗೆ ಕೊಡೋದು. ಗೈಸ್ ಫೈನಲಿ ನಮ್ಮ ಮನೆಯ ಲೈಟ್ ಹೋಯಿತು. ಈಗ ಲೈಟ್ ಇರಲಿಲ್ಲ, ನಮಗೆ ಇಲ್ಲಿ ಲೈಟ್ ಇರಲಿಲ್ಲ ಗೊತ್ತಾಯ್ತಾ. ಹಾಗೆ ಓ ಸುಚ್ಚಿಯಾ, ಓ ಸುಚ್ಚಿ ಅಲ್ಪನೇ ಉಂಡ ಪೂರ ರಡ್ಡಲ. ಹಾಂ ಮತ್ತು ಈಗ ಇಲ್ಲಿ ಚಂದ ಆಯ್ತಲ್ಲ. ಮೊನ್ನೆ ಕೂಡ ಪೆರ್ಮರಿ ಇಲ್ಲೇ ಬಂದದ್ದು ಗೈಸ್, ಗೊತ್ತಿರ್ಬೋದು ನಿಮಗೆ. ಆವಾಗ ನಮಗೆ ಆದ ಪ್ರಾಬ್ಲಮ್ ಎಲ್ಲ ಗೊತ್ತುಂಟು ನಿಮಗೆ, ಲೈಟ್ ಇಲ್ಲ ಅಂತೆಲ್ಲ, ಮತ್ತು ಹಿಂದುಗಡೆ ಇಂಥ ಬಂದರೂ ಗೊತ್ತಾಗೋದಿಲ್ಲ. ನಾವೇ ಲೇಡೀಸ್ ಎಲ್ಲ ಇರೋದು ಒಳ್ಳೆಯದು. ಇಲ್ಲಿ ಒಂದು ಲೈಟ್ ಹಾಕಬೇಕು ಅಂತ ಯಾವಾಗದಿಂದ ಇತ್ತು ನನಗೆ. ಅದಕ್ಕೆ ಇನ್ವರ್ಟರ್ ಜೊತೆಗೆ ಅದು ಕೆಲಸ ಕೂಡ ಸಹ ಮಾಡಿಸಿದ್ದು, 2 ಕೆಲಸ ಮಾಡ್ತಿದ್ದಾರೆ, ಆಗಲಿಲ್ಲ. ಇನ್ವರ್ಟರ್ದು ಆದಮೇಲೆ ನಿಮಗೆ ತೋರಿಸ್ತೇನೆ. ಫ್ಯೂಚರ್ಡ್ ಮನ್ಪಡ ಪಾಂಡಲ್ಲ ಗೈಸ್. ಇವಾಗ ಜಸ್ಟ್ ಓದೋದಾಯಿತು. ನಾನು ವೀಡಿಯೋ ಮಾಡಲಿಲ್ಲ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಯಾಕಂದರೆ ಮೊಬೈಲ್ ಆಫ್ ಆಗಿತ್ತು, ಹಾಗಾಗಿ ಚಾರ್ಜ್ ಇಟ್ಟಿದ್ದೆ. ಬೆಳಗಿಂದ ಕರೆಂಟ್ ಇರಲಿಲ್ಲ, ಅವ್ರಿಗೆ ರಿಪೇರಿ ಮಾಡ್ತಿದ್ರಲ್ಲ. ಈಗ ಮನೆ ಕೆಲಸ ಆಯಿತು ಎಲ್ಲ, ನಾನು ಮತ್ತು ಚಿಂಚು ಸೇರಿ ಧೂಳೆಲ್ಲ ಗುಡಿಸಿ ಚಕ್ ಮಾಡಿದ್ದೇನೆ. ಈಗ ನಿಮಗೆ ತೋರಿಸಿದ್ದೇನೆ, ರೆಡಿಯಾ ನೋಡಲಿಕ್ಕೆ. ಗೊತ್ತಾಯ್ತಾ ಎಂತ ಕೆಲಸ ಮಾಡಿಸಿದೆ ಅಂತ. ಇಲ್ಲಿ ಇನ್ವರ್ಟರ್ ಇತ್ತು, ಮೊನ್ನೆ ಅವರ ಅರ್ಜೆಂಟಿಗೆ ಇಲ್ಲಿ ಒಂದು ಹಾಕಿಸಿ ಹೋಗಿದ್ರು, ಅದನ್ನು ತೆಗೆದು ಇಲ್ಲಿ ಆ ಒಂದು ನಮ್ಮ ಮಳೆಗೆ ನೀರು ಸೋರ್ತು ಅಂತ ಹೇಳಿದೆಯಲ್ಲ, ಆ ಸ್ವಿಚ್ಚನ್ನು ತೆಗೆದು ಅಲ್ಲಿ ಹಾಕಿ ನಮ್ಮ ಇನ್ವರ್ಟರ್ಗೆ ಸ್ವಿಚ್ ಇಲ್ಲಿ ಹಾಕಿದ್ದಾರೆ. ಈಗ ಹಾಗೆ ಈಗ ಇನ್ವರ್ಟರ್ ಕೂಡ ಯಾರಿಗೊಂದು ರಗಳೆ ಎಲ್ಲ ಇಲ್ಲಿ ಬಾಗಿಲು ತಾಗ್ತದೆ ಅಂತ ಇಲ್ಲ, ಎಂತಿಲ್ಲ, ಅದೊಂದು ಸೇಫಾಗಿರ್ತದೆ ಅಂತ ಅದಕ್ಕೊಂದು ಸ್ವಿಚ್ ಎಲ್ಲ ಇವತ್ತು ಮಾಡಿದ್ರು. ಹಾಗೆ ಇಷ್ಟು ಹೊತ್ತಾಯಿತು. ಮತ್ತು ನಮ್ಮ ವೈರಿಂಗ್ ಎಲ್ಲ ಚೆಕ್ ಮಾಡಿದ್ರು ಅವರು, ಏನೇನು ಪ್ರಾಬ್ಲಮ್ ಇಲ್ಲ ಅಂತ. ಅವರು ಹೇಳುದು ಇದ್ರೆ ಪ್ರಾಬ್ಲಮ್ಮು ಫ್ರಿಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೆ ಎಲ್ಲ ಸಮಸ್ಯೆ ಇಲ್ಲ, ಎಲ್ಲ ನೋಡಿದ್ರು ಕ್ಲೀನ್. ಮತ್ತೆ ಏನಂತ ಹೇಳಿದ್ರೆ ನಮ್ಮ ಲೈಟ್ ಎಲ್ಲ ಹೊರಗಡೆ ಹಾಕಿಸಿದಾಗ ನೋಡಿದ್ರಲ್ಲ, ಅದೊಂದು ಯಾವಾಗದಿಂದ ಮನೆ ಕಟ್ಟಿಸಿದಲ್ಲ ನಾವು, ಆವತ್ತಿಂದ ಲೈಟ್ ಇರಲಿಲ್ಲ ಆಯಿತಾ. ಏನಾದರೂ ಹೊರಗಡೆ ಸೌಂಡ್ ಆದರೆ ಮತ್ತೆ ಟಾರ್ಚ್ ಹಾಕಿ ಎಲ್ಲ ನೋಡಿದ್ರು ನಾವು ಇಬ್ಬರು ಇರ್ತೇವಲ್ಲ, ಹಾಗೆ ಅದಕ್ಕೋಸ್ಕರ ಅದೊಂದು ಮಾಡಿದ್ದು. ನನ್ನದೊಂದು ಬೇಕು, ಒಂದು ಹೊರಗಿಂದ ಲೈಟ್ ಹಾಕಿ ನಾವು ನೋಡ್ಬೋದು ವಿಂಡೋದಿಂದ ಏನಾಗಿದೆ ಅಂತೇಳಿ. ಹಾಗೆ ಈಗ ಒರೆಸಿದ್ದೇನೆ ಗೈಸ್ನೆಲ್ಲ ಒರೆಸಿದ್ದೇನೆ, ಆದರೂ ಧೂಳು ಉಂಟು ತುಂಬ. ಮತ್ತು ನಾಳೆ ಫುಲ್ಲು ಕ್ಲೀನ್ ಮಾಡಬೇಕು, ಒಂದು ಸ್ವಲ್ಪ ಡೀಪ್ ಕ್ಲೀನ್ ನಾಳೆ ಮಾಡುವಂಥ. ಧೂಳು ಕಂಡಬಟ್ಟೆ ಇರ್ಬೋದು ಎಲ್ಲ 4 ಮೇರು ಕೂಡ. ಹಾಗೆ ಈಗ ಅಮ್ಮರಪ್ಪ ಒಂದು ನೆಬ್ಬು ತೊಗೊಳ್ತಿದ್ದಾರೆ. ಕರೆಂಟ್ ಇವತ್ತು ಬೆಳಗಿಂದ ಇರಲಿಲ್ಲಲ್ಲ ಗೈಸ್, ಹಾಗೆ ಬೆಡ್ಶೀಟ್ ಎಲ್ಲ ಒಗಿಲಿಕ್ಕೆಲ್ಲ ಹಾಕಿದ್ದೇನೆ, ಅದು ನಾಳೆ ಒಗಿಲಿಕ್ಕೆ. ಈಗ ಅದನ್ನೊಂದು ಆಕ್ಸಿಜನ್ ಕೊಡಬೇಕು ಅವರಿಗೆ, ಇದು ಆದಮೇಲೆ ರಪ್ಪ ಕೊಡಬೇಕು. ಯಾಕಂದರೆ ಇವತ್ತು ಕೊಡಲೇ ಇಲ್ಲ, ಬೆಳಗ್ಗೆ ತೊಗೊಂಡಾಯ್ತು. ಅವರಂದರೆ ಅನ್ಎಕ್ಸ್ಪೆಕ್ಟೆಡ್ ಬಂದದಾಯ್ತು, ಅವರು ಹೇಳಿಲ್ಲ ನಾನು ಬರ್ತೇನೆ ಅಂತ ಹೇಳಿ. ಸಡನ್ ಒಂದು ಮಧ್ಯಾಹ್ನ 11 ಗಂಟೆಗೂ ಕಾಲ್ ಮಾಡ್ತಿದ್ದಾರೆ, ನಾನು ಬರಬೇಕಾ ಇವತ್ತು ಫ್ರೀ ಇದ್ದೇನೆ. ಹಾಗೆ ಅವ್ರು ಬರಬೇಕಂತ ಹೇಳುವಾಗ ನಾನು ಮತ್ತೆ ಅವ್ರು ಸಿಗೋದೇ ಕಡಿಮೆ, ನಮ್ಮ ಪರಿಚಯದವರು ಕೂಡ. ಹಾಗೆ ಬಿಲ್ ಎಷ್ಟಾಯ್ತು ಅಂತ ಅವರು ಬಿಲ್ ಕೊಡಲಿಲ್ಲ ಗೈಸ್, ಇನ್ನು ಕೊಡಬೇಕಷ್ಟೇ. ನಾನು ಹೇಳ್ತೇನೆ ಆಯಿತಾ ಅಷ್ಟಾಯ್ತು ಅಂತೇಳಿ. ಇನ್ವರ್ಟರ್ಗೋಸ್ಕರ ಇವತ್ತೊಂದು ಕೆಲಸ ಎಲ್ಲ ಮಾಡಿಸಿದ್ದು, ಒಳ್ಳೇದಾಯಿತು ಅಲ್ಲ. ಅಲ್ಲಿ ಹಾಕಿಸಿದ್ದು ಒಳ್ಳೇದಾಗಲಿಲ್ಲ, ಅಂದರೆ ಗಾಳಿ ಇಲ್ಲ, ಚಂದ ಕಾಣ್ತದೆ ಮೂಲೆ. ಇಲ್ಲಾಂದರೆ ನಾನು ಇಲ್ಲೇ ಮಲಗ್ತಿದ್ದದ್ದು, ಇಲ್ಲೇ ಇದ್ದದಾಯ್ತು ಇನ್ವರ್ಟರ್, ಕಾಲಿಗೆ ತಾಗ್ತಾ ಇತ್ತು ಒಂದು. ಅದು ಕೂಡ ಅಷ್ಟು ಕಾಸ್ಟ್ಲಿ ಇದು, ನಾವೇನು ತೆಗಿಲಿಕ್ಕಿಲ್ಲ ಲೈಫಲ್ಲಿ, ಅದಕ್ಕೋಸ್ಕರ ಅದರ ಸೇಫ್ಟಿಗೆ ಒಂದು ಅದರ ಕೆಲಸವನ್ನು ಇದು ಮಾಡಿಸಿದ್ದು, ಒಳ್ಳೆದಾಯಿತು. ರೆಸಲ್ಟ್ ಮಾಡ್ಕೊಳ್ಳೋದು ಇವತ್ತು ನಾನು ಎಂತ ಹೇಳಿದ್ರು, ಕಮೆಂಟ್ ಓದ್ತಾ ಇಲ್ಲ ಆಯಿತಾ, ನನಗೆ ಏನು ಕೊಡ್ತಾ ಇಲ್ಲ. ನಾಳೆ ಓದ್ತೇನೆ ಸೇರಿಸಿ. ಸಿಗೋಣ ನಾವು ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಟಯರ್ಡ್ ಆಗಿದ್ದೀನಿ. ಸಿಗೋಣ ನಾಳೆ. ಥ್ಯಾಂಕ್ಸ್.